ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಕ್ಸಾಮ್ ಕಾಲಿಗೆ ತಂತಿ ಸುಸ್ತು ತಂದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ತಲುಪಿ ಅಯ್ಯೋ ಇದು ಯಾವುದಪ್ಪ ನೋಡಿ ಹೆಂಗೆ ಚುಚ್ಕೊಂತ. ಇಷ್ಟಿದೆ ಇದು ತಂತಿ, ಎಷ್ಟು ಬೇಗ ಚುಚ್ಚಿಬಿಡುತ್ತೆ ಇದು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮ್ಮ ಜೊತೆ ರಾಯರಿದ್ದಾರೆ. ರಾಯರಿವರೆಗೂ ನಾವು ಯಾಕೆ ತಲೆ ಕೆಡಿಸೋಣ? ಕ್ಷೇಮವಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅವರು. ಆಯಿತು, ನಮ್ಮ ಪ್ರಯಾಣ ಮತ್ತೆ ಪ್ರಾರಂಭ ಮಾಡೋಣ. ಈ ಕಲ್ಲು ಮುಳ್ಳು ಬರ್ತಾವ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಬೇಡ. ಯಾಕೆಂದರೆ ಈ ಕಲ್ಲುಗಳು ಜಾಸ್ತಿ ಇದೆ. ಇದು ರೋಡ್ ಮಾಡಿರ್ತಾರಲ್ಲ, ಇನ್ನು ಆ ಕಡೆ ಹೋಗೋಣಂದರೆ ಇಲ್ಲಿ ರೋಡ್ ಚೆನ್ನಾಗಿದೆ, ಆದರೆ ಅಲ್ಲಿ ವೆಹಿಕಲ್ಗಳು ಬರುತ್ತೆ, ಗಾಡಿಗಳು, ಟ್ರಕ್ಕು, ಲಾರಿ ಬರುತ್ತೆ. ಅದಕ್ಕೆ ಬೇಡ, ಇಲ್ಲೇ ಹೋಗೋಣ ಅಂದರೆ ಇಲ್ಲಿ ಕಲ್ಲುಗಳು ಜಾಸ್ತಿ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನಗಳು ಹೇಳ್ತಾರೆ ನೀವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೇಕಾಗಿತ್ತು, ಸ್ಲಿಪ್ಪರ್ ಯಾಕೆ ಹಾಕಿಲ್ಲ ಅಂತ. ಸ್ಲಿಪ್ಪರ್ ಹಾಕಿ ಹೋದರೆ ಅದು ಭಕ್ತಿ ಅನ್ನೋದಿಲ್ಲ. ಇವತ್ತೇನು ನಾವು ಒಂದು ಭಕ್ತಿಯಿಂದ ಹೋಗ್ತೀವಿ, ಅದು ನಮಗೆ ಪ್ರತ್ಯಕ್ಷವಾಗಿ ದೇವರೇ ಒಲಿತಾರೆ. ಆ ಕಾರಣದಿಂದ ನಾವು ಸ್ಲಿಪ್ಪರ್ ಬೇಡ, ದುಷ್ಟ ಚಟಗಳನ್ನು ಕಲಿಯೋದು ಬೇಡ. ದೇವರು ಒಲಿಬೇಕಂದ್ರೆ ನಾವು ಭಕ್ತಿಯಿಂದ ಹೋದರೆ, ನನ್ನ ಕಾಲಿಗೆ ಎಷ್ಟು ಕಲ್ಲು ಚುಚ್ಕೊಂತು, ಎಷ್ಟು ಕಂಬಿ ಚುಚ್ಕೊಂತು, ಅದು ಪ್ರತಿಯೊಂದು ನೋಡ್ತಿರ್ತಾರೆ. ಇಷ್ಟು ಕಷ್ಟಪಟ್ಟು ನೀನು ಬಂದಲ್ಲ ನನ್ನ ಸನ್ನಿಧಾನಕ್ಕೆ ಅಂತ ಹೇಳಿ, ಆಯಿತು ಮಗನೇ ನಿನಗೆ ಏನು ಬೇಕು ಅಂತ ಕೇಳಿ ನಾನು ವರವನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ. ಅವತ್ತು ನಾನು ಹೇಳ್ತೀನಿ, ನಿಮ್ಮನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ನನ್ನ ಕಷ್ಟಕ್ಕೆ ಮುಕ್ತಿ ಮಾಡುತ್ತಂದೆ, ನನ್ನ ಸಾಲ ಇರುವುದಕ್ಕೆ ಮುಕ್ತಿ ಮಾಡುತ್ತಂದೆ. ಎಷ್ಟೋ ಜನಗಳು ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ, ಆ ಜಾಗ ಹೋಗ್ತಾ ಇದೆ, ನಾನು ಸಾಲವಾಗಿ ಮಾಡ್ಕೊಂಡಿದ್ದೀನಿ, ಸಾಲ ಮುಕ್ತಿ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಎಷ್ಟೋ ಜನಗಳು ನನ್ನ ಗಂಡ ಬೇಕು, ನನಗೆ ಡೈವರ್ಸ್ ಹಾಕಿದಾರಂತೆ, ನನ್ನ ಗಂಡನ ಜೊತೆನೇ ಬದುಕಬೇಕು ಅಂತೇಳಿ ಆ ತಾಯಿ ನನಗೆ ಅಷ್ಟು ಒಂದು ಫೋನ್ ಮಾಡಿ ಕೇಳ್ತಿರ್ತಾರೆ. ಅಂಥವ್ರಿಗೆ ಎಲ್ಲರಿಗೆ ಏನೋ ಒಂದು ಅನಾರೋಗ್ಯದಿಂದ, ನನ್ನ ತಾಯಿಗೆ 4ನೇ ಸ್ಟೇಜು, 3ನೇ ಸ್ಟೇಜ್ ಕ್ಯಾನ್ಸರು, 4ನೇ ಸ್ಟೇಜ್ ಕ್ಯಾನ್ಸರು ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೂ ಮುಕ್ತಿ ಮಾಡುತ್ತಂತೆ. ಇದೊಂದೇ ನಾನು ನಿಮ್ಮ ಹತ್ರ ಕೇಳೋದು. ನನಗೆ ಅಲ್ಲಿಂದ ಇಲ್ಲಿಗೆ ನಡೆದುಕೊಂಡು ಬಂದಿದ್ದೀನಿ, ನನಗೆ ಕೋಟಿಗಟ್ಟಲೆ ಆಸ್ತಿ ಕೊಡು ಅಂತ ಕೇಳಲ್ಲ. ಭಕ್ತಾದಿಗಳ ಮನಸ್ಸು ಏನಿದೆ ಅದನ್ನು ಪೂರೈಸುತ್ತಂತೆ ಅಂತ ಕೇಳಿಕೊಂಡು ಬರುತ್ತೇನೆ. ಯಾಕಂದರೆ ನಮ್ಮ ಜೊತೆ ರಾಯರಿದ್ದಾರೆ ನೋಡಿ, ರಾಯರು ನಮ್ಮ ಜೊತೆ ಸದಾ ಇರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.